ಆದಾಯನೂ ಅಷ್ಟೇ ನೋಡಿ. 2019-20 8,172 ಕೋಟಿ ಇತ್ತು. ಆಮೇಲೆ ಕೋವಿಡಲ್ಲಿ ಸಹಜವಾಗಿ ಕಡಿಮೆ ಆಯಿತು, 4,000 ಚಿಲ್ಲರೆ. ಆಮೇಲೆ 21-22 5,197 ಕೋಟಿ ಆಯಿತು. 22-23 8,399 ಕೋಟಿ ಆಯಿತು ಆದಾಯ. 23-24 10,147 ಕೋಟಿ ಆಗಿದೆ. ಅಂದರೆ ಆದಾಯ ಕೂಡ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಈ ಬಿ ಜೆ ಪಿಯವರಿಗೆ ಆದಾಯ ಯಾವುದು ಅಂತ ಗೊತ್ತಿಲ್ಲ, ಲಾಭ ಯಾವುದು ಅಂತ ಗೊತ್ತಿಲ್ಲ. ನಾವು ಆದಾಯ ಜಾಸ್ತಿ ಆಯಿತು ಅಂದರೆ ಸುಮ್ಮನೆ ಟ್ವೀಟ್ ಮಾಡ್ತಾ ಇರ್ತಾರೆ. ಅವರ ಟ್ವೀಟ್ ಅವರು ಬೇರೆ ಒಂದಷ್ಟು ಜನ ಇಟ್ಕೊಂಡ್ಬಿಟ್ಟಿರ್ತಾರೆ ಬಿ ಜೆ ಪಿ ಆಫೀಸಲ್ಲಿ. ಆದಾಯಕ್ಕೂ ಲಾಭಕ್ಕೂ ವ್ಯತ್ಯಾಸನೇ ತಿಳಿದೇ ಇರ್ತಕ್ಕಂಥ ಬಿ ಜೆ ಪಿ ಮುಖಂಡಗಳಿಗೆ ನಾವು ಏನು ಅರ್ಥ ಮಾಡ್ಕೊಳ್ಳೋದು ನನಗೇನೂ ಅರ್ಥ ಆಗ್ತಿಲ್ಲ. ಇವತ್ತು ಈ ಅನಿವಾರ್ಯ ಕಾರಣಗಳಿಂದ ನಮಗೆ 5,900 ಕೋಟಿ ಇವರು ಸಾಲ ಹಿಡದೆ ಹೋಗಿದ್ದರೆ ನಾವು ಬಸ್ ದರ ಏರಿಸ್ತಿರ್ಲಿಲ್ಲ, ಇನ್ನೂ ಸ್ವಲ್ಪ ದಿನ ಮುಂದುವರಿಸ್ತಾ ಇದ್ವಿ. ಆದರೆ 5,900 ಕೋಟಿ ಸಾಲ ಇಟ್ಬಿಟ್ಟು ಇವರು ಮತ್ತು ಈಗ ನಮಗೆ ಪ್ರತಿದಿನ ಬರೀ ಡೀಸಲ್ಲು ಮತ್ತು ಸ್ಯಾಲ್ರೀಸ್ಗೆ 9.25 ಕೋಟಿ ನಮಗೆ ಹೆಚ್ಚುವರಿಯಾಗಿ ಖರ್ಚಾಗ್ತಾ ಇರೋದ್ರಿಂದ ಪುರುಷರಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ. ಏನು ಈಗ ಬೆಲೆ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಆದರೂ ಕೂಡ ಅನಿವಾರ್ಯವಾಗಿ ನಾವು ಏರಿಸುವಂಥ ವಾತಾವರಣ ಬಂತು. ಇದಿಷ್ಟು ತಮಗೆ ಮಾಹಿತಿ ಕೊಡೋಣ ಅಂತ. ಹಾಂ, ನಾನು ಸಾಲ ಮಾಡಿಲ್ಲ, ಬಿ ಜೆ ಪಿಯವ್ರು ಸಾಲ ಬಿಟ್ಟೋಗಿರೋದು. ಯಾವುದು ವೇತನ ಪರಿಷ್ಕರಣೆ ಹಿಂದೆ ಮಾಡಿ ಹೋಗಿದ್ದಾರೆ. ಹಿಂದೆ ಮಾಡಿ ಹೋದ್ರು. 2023 ವೇತನ ಪರಿಷ್ಕರಣೆ ಎಲೆಕ್ಷನ್ ಮುಂಚೆ ಡಿಕ್ಲೇರ್ ಮಾಡಿಬಿಟ್ರು. ಆದರೆ 1 ಪೈಸಾ ಕೊಡಲಿಲ್ಲ. ಎಲ್ಲ ನಮಗೆ ಸಾಲವಾಗಿ ಇಟ್ಬಿಟ್ಟು ಹೋಗಿದ್ದಾರೆ. 15 ಮೇಲೆ ಎಂಪ್ಲಾಯೀಸ್ನೆಲ್ಲ ಕರಿತೀವಿ. ನಾವು ಎಲ್ಲ ಎಂಪ್ಲಾಯೀಸ್ ಅಲ್ಲ, ಯೂನಿಯನ್ ಲೀಡರ್ಸ್ನೆಲ್ಲ ಕರಿತೀವಿ. ಮುಖ್ಯಮಂತ್ರಿಗಳ ಜೊತೆ ಒಂದು ಕೂತು ಚರ್ಚೆ ಮಾಡಿ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳೇಬೇಕು. 2,000 ಕೋಟಿ ಕೊಟ್ಟಿದ್ದಾರೆ. ಅದನ್ನು ನಾವು ಈಗ ಈ ಬಡ್ಜೆಟಲ್ಲಿ ಅದನ್ನು ಈ ಕೇಸ್ ಏನದು ಲೋನ್ ಆಗಿ ಯಾವ ಪರಿವರ್ತನೆ ಮಾಡ್ಕೋಬೇಕಂತ, ಗೌರ್ಮೆಂಟ್ ಸರ್ವಿಸ್ ಲೋನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ. ಅದು ಬಡ್ಜೆಟ್ ಆದಮೇಲೆ, ಫೆಬ್ರವರಿ ಬಡ್ಜೆಟ್ ಆದಮೇಲೆ ಆಗುತ್ತೆ. ಗೌರ್ಮೆಂಟ್ ಸರ್ವಿಸ್ ಲೋನ್ ಅಂತ ಹೇಳಿದ್ರೆ ಸರ್ಕಾರನೇ ಬಡ್ಡಿನೂ ಕಟ್ಕೊಳ್ಳುತ್ತೆ, ಅಸಲು ಕಟ್ಕೊಳ್ಳುತ್ತೆ. ಸರ್, ಇವತ್ತು ಅಶೋಕ್ ಅವರು ಪ್ರತಿಭಟನೆ ಮಾಡ್ಬೇಕಾದ್ರೆ ಹೇಳಿದ್ರು, ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ 4,000 ಕೋಟಿಗಳನ್ನ ಈ 4 ಕಾರ್ಪೊರೇಷನ್ಗಳಿಗೆ ಇನ್ಕ್ಲೂಡಿಂಗ್ BMTC ಕೊಟ್ಟಿದ್ರು. ಮತ್ತೆ ಎಲ್ಲಾ TTMCಗಳನ್ನ ಕಟ್ಟಿದ ನಂತರವೂ ಕೂಡ 5-6 ಸಾವಿರ ಕೋಟಿ ಲಾಭದಲ್ಲಿ ಇದ್ದಂತ ಸಂಸ್ಥೆನ ಈಗ ಹಳ್ಳಾಡಿಸಿದ್ದಾರೆ ಅಂತ. ಈಗ ಅಶೋಕ್ ಅವರು ಮಂತ್ರಿ ಆದಮೇಲೆ ನಾನು ಮಂತ್ರಿ ಆಗಿದ್ದೆ. 2016ವರೆಗೂ ಕೂಡ ಲಾಭದಲ್ಲೇ ಇತ್ತು. ಆಮೇಲೆ 18ರಲ್ಲಿ ನಾವು ಅವರಿಗೆ ಬಿಟ್ಕೊಟ್ವಿ. 18ರಿಂದ 23ವರೆಗೂ 5,900 ಕೋಟಿ ಯಾಕೆ ಸಾಲ ಇಟ್ಟೋದ್ರು ಅಶೋಕ್ ಅವರು ಅಂದರೆ ಅವ್ರ ಸರ್ಕಾರ, ಅವ್ರದ್ದೇ ತಾನೇ ಸರ್ಕಾರ ಇದ್ದಿದ್ದು. 2 ವರ್ಷ ಬೊಮ್ಮಾಯಿ ಅವರಿದ್ರು, 2 ವರ್ಷ ಯಡಿಯೂರಪ್ಪ ಅವರಿದ್ರು. 5,900 ಕೋಟಿ ಯಾಕೆ ಸಾಲ ಇಟ್ಟೋದ್ರು ಇವರು? ನಾನು ಅಧಿಕಾರ ಬಿಟ್ಟಾಗ 13,71,00,000 ಮಾತ್ರ ಸಾಲ ಬಿಟ್ಟೋಗಿದ್ವಿ 2017ರಲ್ಲಿ. ಈಗ ಹೇಳ್ತಾರೆ, ಈಗ ನಾನು ಹೇಳ್ತಿರೋದು, ಈಗ 1 ನಿಮಿಷ. ನೀವು ಕೊಟ್ಟಿರುವಂತ ಅಂಕಿಅಂಶದಲ್ಲಿ 2013ರಿಂದ 1,765 ಕೋಟಿ ಸಾಲ ಇತ್ತು ಅಂತ 2018 ನಿಮ್ಮ ಸರ್ಕಾರದಲ್ಲಿ 2006 PF ಹೇಳಿದ್ದು, PF ಗ್ರಾಚ್ಯುಯಿಟಿ ಹೇಳ್ತಿರೋದು ನಾವು ಹೊಣೆಗಾರಿಕೆ ಹೇಳ್ತಾ ಇರೋದು. ಓಕೆ, ಅದಾದ್ಮೇಲೆ 18-19 ನಿಮ್ದೇ ಸರ್ಕಾರ ಇತ್ತು, ಮೈತ್ರಿ ಗೌರ್ಮೆಂಟ್ ಅಲ್ಲಿ 2,653 ಕೋಟಿ ತನಕ ನೀವು ಬಿಟ್ಟಿದ್ರಿ. ಈಗ 2023ರಲ್ಲಿ 4,099 ಕೋಟಿ ಸಾಲ ತೋರಿಸ್ತಾ ಇದ್ದೀರಾ. ಅಂದ್ರೆ ನೀವಿದ್ದಂತ 5 ವರ್ಷದಲ್ಲಿ 2,600 ಕೋಟಿ, ಅದಾದ್ಮೇಲೆ ಮತ್ತೆ 2 ವರ್ಷ. ಇದಕ್ಕೆ ಇರಿ 1 ನಿಮಿಷ ರಾಚಪ್ಪ, ಇದಕ್ಕೆ 38 ಕೋಟಿ ಸೇರಿಸಿ, 38 ತಿಂಗಳು ಸೇರಿಸಿ, 38 ತಿಂಗಳದ್ದು ಆಡ್ ಮಾಡಿದ್ರೆ 5,900 ಕೋಟಿ ಬರುತ್ತೆ. ನೀವು ಬಿಟ್ಟಿದ್ರಲ್ಲ ಸಾಲ 2,000 ಕೋಟಿ ನೀವು ಬಿಟ್ಟಿದ್ದು ನಿಮ್ಮ ಸರ್ಕಾರದಲ್ಲಿ, ಅದನ್ನ ಬಿಟ್ಟೆ. ನಾನು ಹೇಳ್ತಿರೋದು ಗ್ರಾಚ್ಯುಯಿಟಿ 13,71,00,000 ಮಾತ್ರ ನಾವು ಬಿಟ್ಟು ಹೋಗಿದ್ವಿ. ಇವ್ರ ಗ್ರಾಚ್ಯುಯಿಟಿ PF ಎಲ್ಲ ಸೇರಿ 3,000 ಕೋಟಿ ಹತ್ರ ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಇದೆಲ್ಲ ಅಂಕಿಅಂಶ, ಇದರಲ್ಲೇನು ಮುಚ್ಚುಮರೆ ಏನೂ ಇಲ್ಲ. ಕನ್ಸಾಲಿಡೇಟ್ ಲೋನ್ ಸರ್, ಇದು ಕನ್ಸಾಲಿಡೇಟ್ ಆಗಿರೋದು ಎಲ್ಲ ಸರ್ಕಾರಗಳು ಮಾಡೇ ಇದ್ದೇವೆ.